ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಸಂಜೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಸೋಮವಾರ. ಇವತ್ತಿನ ವಿಡಿಯೋದಲ್ಲಿ ಶ್ರಾವಣ ಮಾಸದ ಮೊದಲ ಮಂಗಳಗೌರಿ ಪೂಜೆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಲೇಟ್ ಆಯಿತು. ನಾನು ಸ್ವಲ್ಪ ವೀಡಿಯೋಗಳನ್ನ ಹಾಕೋದು ಕಮ್ಮಿ ಆಗಿಬಿಟ್ಟಿದೆ. ನಾನು ಯಾವತ್ತೂ ಹಾಗೆ ನನ್ನ ಹತ್ರ ಯಾವಾಗಲೂ ವೀಡಿಯೋಗಳು ಎಷ್ಟೊಂದು ಬ್ಯಾಕಪ್ ವೀಡಿಯೋಗಳು ಇರ್ತಾ ಇತ್ತು. ವೀಡಿಯೋಗಳಿದ್ದಾವೆ, ಆದರೆ ಎಡಿಟ್ ಮಾಡಿರೋ ವೀಡಿಯೋಗಳು ನನ್ನ ಹತ್ರ ಇಲ್ಲ. ಹಾಗಾಗಿನೇ ನನಗೆ ಒಂದಷ್ಟು ದಿನ ಒಂದು ದಿನ ಬಿಟ್ಟು ಒಂದಿನ ಆ ಥರ ವೀಡಿಯೋಗಳನ್ನ ಹಾಕ್ತಾ ಇದ್ದೆ. ಅದು ಹಬ್ಬ ಇರೋದ್ರಿಂದ, ಬ್ಯಾಕ್ ಟು ಬ್ಯಾಕ್ ಹಬ್ಬ ಬಂದಿರೋದ್ರಿಂದ ನನಗೆ ಎಡಿಟ್ ಕೂಡ ಮಾಡೋಕ್ಕಾಗ್ತಾಯಿಲ್ಲ. ಗೊತ್ತಲ್ವಾ, ಶ್ರಾವಣ ಮಾಸ ಆಗಿರೋದ್ರಿಂದ ಬೆಳಗ್ಗೆ ಬೇಗ ಏಳಬೇಕು. ಆಮೇಲೆ ಹಬ್ಬದ ಹಿಂದಿನ ದಿನ ಪ್ರಿಪ್ರೇಷನ್ ಇರುತ್ತೆ. ಹಾಗಾಗಿ ಮಂಗಳಗೌರಿ ಮತ್ತು ವರಮಹಾಲಕ್ಷ್ಮಿ ಇರೋದ್ರಿಂದ ಮತ್ತು ಗುರುವಾರದ ದಿನ ಕೂಡ ನಾನು ಒಂದು ಪೂಜೆನ ಮಾಡ್ತಾಯಿದ್ದೀನಿ. ಹಾಗಾಗಿ ನನಗೆ ಎವ್ರಿ ಡೇ ಒಂಥರ 4 ಗಂಟೆ 5 ಗಂಟೆ ಅದೇ ಥರ ಟೈಮಲ್ಲಿ ಏಳೋದಾಗ್ಬಿಟ್ಟಿದೆ. ಹಾಗಾಗಿ ನನಗೆ ಸ್ವಲ್ಪ ಸುಸ್ತಾದಂಗೆ ಆಗಿಬಿಡುತ್ತೆ. ಅಯ್ಯೋ, ಯಾರು ಎಡಿಟ್ ಮಾಡ್ತಾರಪ್ಪ ಅನ್ನೋ ಥರ ಆಗಿ ಒಂದು ಸ್ವಲ್ಪ ದಿನ ಗ್ಯಾಪ್ ಕೂಡ ತೊಗೊಂಡೆ. ಹಾಗೆಯೇ ಅದೇ ನಾನು ಸ್ವಲ್ಪ ದಿನ ಅಂದರೆ ಬ್ರೇಕ್ ತೊಗೊತೀನಿ ಅಂದಾಗ ನನಗೆ ಒಬ್ಬರು ಕಮೆಂಟ್ ಹಾಕಿದ್ರು, ತೊಗೊಬಿಡಿ, ವೀಡಿಯೋಕ್ಕೆ ಹಾಕಿ ಕಾಯ್ತಾ ಇರ್ತೀವಿ ಅಂತ ಹೇಳಿದ್ರು. ನನಗೆ ಯಾಕೋ ತುಂಬ ಕೆಲಸ ಮತ್ತು ನನಗೆ ಯಾಕೋ ಗೊತ್ತಿಲ್ಲ, ನಾನು ಅಷ್ಟು ಯಾಕೋ ಸ್ವಲ್ಪ ಮನಸ್ಸಿಗೆ ನನಗೂ ಬೇಜಾರಾಗಿಬಿಟ್ಟಿದೆ. ಹಾಗಾಗಿ ನನಗೆ ಯಾವುದೇ ವೀಡಿಯೋನ ಎಡಿಟ್ ಮಾಡೋಕ್ಕೆ ಆಗ್ತಾಯಿಲ್ಲ. ಹಾಗಾಗಿಬಿಟ್ಟಿದೆ. ನೋಡೋಣ ಹೇಗಾಗುತ್ತೆ ಹಾಗೆ. ನಾನು ಈ ತಿಂಗಳು ಫುಲ್ ವೀಡಿಯೋಗಳನ್ನ ಹಾಕಿಬಿಟ್ಟು ಒಳ್ಳೆ ವ್ಯೂಸು ಕೂಡ ಬರ್ತಾಯಿತ್ತು. ನಾನು 1 ವರ್ಷದಿಂದ ನನ್ನ ವ್ಯೂಸ್ ಡೌನ್ ಆಗಿತ್ತು ನಿಜ ಹೇಳಬೇಕು ಅಂದರೆ. ಈಗ ಚಿನ್ನಿ ವೀಡಿಯೋ ಹಾಕಿದ್ಮೇಲೆ ನನ್ನ ವೀಡಿಯೋ ನಾರ್ಮಲ್ ಇದಕ್ಕೆ ಬರ್ತಾಯಿತ್ತು. ನಾನು ಮಧ್ಯೆ ಬ್ರೇಕ್ ತೊಗೊಳ್ತಿದ್ದೆ ಅಲ್ಲ, ಆವಾಗ ಸ್ವಲ್ಪ ಕಮ್ಮಿ ಆಗಿಬಿಟ್ಟಿದೆ. ಚಾನಲ್ಗೆ ಹೊಡೆತ ಬೀಳುತ್ತೆ. 1 ಇಯರ್ ನಾನು ಇದನ್ನು ಅನುಭವಿಸಿದ್ದೀನಿ. ಅದಕ್ಕೇ ನಾನು ವೀಡಿಯೋಗಳನ್ನ ಗ್ಯಾಪ್ ತೊಗೊಳ್ಳೋದು ಬೇಡ ಅಂತ ಎಷ್ಟೇ ಕಷ್ಟ ಆದರೂ ಮಾಡಿ ಹಾಕ್ತಾಯಿದ್ದೆ. ಇತ್ತೀಚೆಗೆ ನನಗೆ ಸ್ವಲ್ಪ ಆ ಥರ ಆಗಿರೋದ್ರಿಂದ ಮಾಡೋಕ್ಕಾಗ್ತಾಯಿಲ್ಲ. ನೋಡೋಣ, ಆದಷ್ಟು ಬೇಗ ವೀಡಿಯೋಗಳನ್ನ ಎಡಿಟ್ ಮಾಡಿ ಹಾಕ್ತೀನಿ. ತುಂಬ ಒಳ್ಳೊಳ್ಳೆ ವೀಡಿಯೋಗಳಿದ್ದಾವೆ, ಇನ್ನೂ ನೋಡ್ತಾ ಇರಿ. ನಿಮಗೆಲ್ಲ ಇಷ್ಟ ಆಗೋ ಥರ ವೀಡಿಯೋಗಳು ಕೂಡ ಇದ್ದಾವೆ. ನಂಗೆ ದೇವ್ರು ಅದಷ್ಟು ಬೇಗ ಆ ವೀಡಿಯೋಗಳನ್ನ ಎಡಿಟ್ ಮಾಡಿ ಹಾಕೋವಂಥ ಶಕ್ತಿ ಕೊಡಲಿ ಅಂತ ನಾನು ಕೇಳ್ಕೊತೀನಿ. ಆದರೆ ವೀಡಿಯೋ ಮಾಡೋದನ್ನು ನಾನು ಎಲ್ಲೂ ಬಿಟ್ಟಿಲ್ಲ, ವೀಡಿಯೋ ಮಾಡ್ಕೊತಾನೆ ಇದ್ದೀನಿ, ಆದರೆ ಎಡಿಟ್ ಮಾತ್ರ ಮಾಡ್ತಾಯಿಲ್ಲ. ಹಾಗೆ ನಾನು ಬೆಳ್ಳಿ ಪಾತ್ರೆಗಳನ್ನೆಲ್ಲ ತೆಗೆದು ತೊಳೆದು ಒರೆಸಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಂಗೆ ಏನೇನು ಬೇಕೋ ಅದನ್ನೆಲ್ಲ ತೊಗೊಬಂದಿದ್ದೀನಿ. ನಾನು ಹಿಂದಿನ ದಿನವೇ ಎಲ್ಲ ರೆಡಿ ಮಾಡ್ಕೋಬೇಕು ಅಂತೇಳಿ ಎಲ್ಲದನ್ನೂ ರೆಡಿ ಮಾಡ್ಕೊತಾ ಇದ್ದೀನಿ. ಆಮೇಲೆ ಎಲೆನೂ ಕೂಡ ಕೊಯ್ಕೊಂಡು ಬಂದೆ. ಅದು ಬೆಳಗ್ಗೆ ಅದು ಎಷ್ಟು ಬೇಗ ಎದ್ರೂ ಬೆಳಗ್ಗೆ ಅದು ಎಷ್ಟು ಬೇಗ ಟೈಮ್ ಹೋಗುತ್ತೆ ಅಂತ ನಿಜವಾಗ್ಲೂ ನನಗೆ ಗೊತ್ತಾಗೋದಿಲ್ಲ. ಸಣ್ಣ ಸಣ್ಣ ತಟ್ಟೆಗಳನ್ನೂ ಕೂಡ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ತುಪ್ಪದ ದೀಪಕ್ಕೆ. ಆಮೇಲೆ ಇದನ್ನು ಅರಿಶಿನ ಕುಂಕುಮನೂ ಕೂಡ ಎಲ್ಲ ತೊಳೆದ್ಬಿಟ್ಟು ಹೊಸ ಅರಿಶಿನ ಕುಂಕುಮನೂ ಕೂಡ ಹಾಕಿ ಇಟ್ಟಿದ್ದೀನಿ. ಮತ್ತು ಏನು ಗೊತ್ತಾ, ಈ ಮಳೆಗಾಲ ಆಗಿರೋದ್ರಿಂದ ಅರಿಶಿನ ಕುಂಕುಮ ಏನಾಗುತ್ತೆ ಅಂದರೆ ಬೇಗ ಒಂಥರ ಉಂಡೆ ಉಂಡೆ ಥರ ಆಗಿಬಿಡುತ್ತೆ. ಹಾಗಾಗಿ ಮತ್ತೆ ಸ್ವಲ್ಪ ದಿನ ಆದಮೇಲೆ ಅದನ್ನು ತೆಗೆದು ಮತ್ತೆ ಬದಲಾಯಿಸ್ಬೇಕಾಗುತ್ತೆ. ನಾನು ದೇವರಿಗೆ ಬೇರೆ, ಹಾಗೆಯೇ ನಮಗೆ ಹಚ್ಕೊಳ್ಳೋದಕ್ಕೆ ಬೇರೆ ಅಂತ. ಅಂದರೆ ನಾನು ಆ ಕುಂಕುಮ ಹಚ್ಕೊಳೋದಿಲ್ಲ, ಯಾರಾದರೂ ಮನೆಗೆ ಗೆಸ್ಟ್ ಬರ್ತಾರಲ್ವ ಅರಿಶಿನ ಕುಂಕುಮಕ್ಕೆ ಅಂತ ಒಂದು ಇಟ್ಟಿದ್ದೀನಿ. ದೇವರಿಗೆ ಅಂತಲೇ ಸಪ್ರೇಟಾಗಿ ಇಟ್ಟಿದ್ದೀನಿ. ನಾನು ಯಾವಾಗಲೂ ಅಷ್ಟೇ ಧರ್ಮಸ್ಥಳಕ್ಕೆ ಹೋಗ್ತೀನಲ್ವ, ಆವಾಗ ನಂಗೆ ಅಲ್ಲಿ ಅಮ್ಮನವ್ರು ಕುಂಕುಮ ಕೊಡ್ತಾರಲ್ವ ಅದನ್ನು ಹಚ್ಕೊತೀನಿ. ನನ್ನ ಹತ್ರ ಈ ಥರ 2 ಇದೆ. ಹಾಗೆ ಇದು ಕಳಸಕ್ಕಿಡಕ್ಕೆ ಬೆಳ್ಳಿದು ಹೂವು, ಒಂದು ಮಾವಿನ ಎಲೆದು, ಒಂದು ಏನದು ವಿಳ್ಯದೆಲೆದು ಇದೆ. ಅದು ನಮ್ಮಮ್ಮ ನನಗೆ ಕೊಟ್ಟಿರೋದು. ನಮ್ಮಮ್ಮಂಗೆ ಅವ್ರ ತವ್ರ ಮನೇಲಿ ಕೊಟ್ಟಿದ್ದು, ನಮ್ಮಮ್ಮ ನನಗೆ ಅದನ್ನು ನಂಗೆ ಕೊಟ್ಟಿದ್ದಾರೆ. ಯಾಕಂದರೆ ಅಮ್ಮ ಅದನ್ನು ಪೂಜೆ ಮಾಡಲ್ವಲ್ಲ, ಹಾಗಾಗಿ ಅದರಲ್ಲಿ ನಾನು ವಿಳ್ಯದೆಲೆ ಇರೋದನ್ನು ಹಾಗೆ ಇಡ್ತೀನಿ. ಅದು ಚಿನ್ನಿಗೆ ಅಂತ ನಾನು ಅಂದ್ಕೊಂಡು ಅದನ್ನು ಉಪಯೋಗಿಸ್ಲಿಲ್ಲ. ಇವತ್ತು ಬೆಳ್ಳಿದು ಪಾತ್ರೆಲೇ ಅದು ಬಂದಿದೆ, ಅದನ್ನು ತೆಗೆದು ನಾನು ಇಡಬೇಕು. ಇತ್ತಲ್ವ, ನಿಮಗೂ ಕೂಡ ನಾನು ತೋರಿಸ್ದೆ. ಚೆನ್ನಾಗಿದೆ, ತೊಗೊಳ್ಳಿ. ತುಂಬ ಗಟ್ಟಿಮುಟ್ಟಾಗಿ ತುಂಬ ಚೆನ್ನಾಗಿದೆ. ಯಾರ ಹತ್ರನಾದರೂ ಇಲ್ಲ ಅಂದರೆ ತೊಗೊಳ್ಳಿ. ನಾನು ಹೀಗೆ ವ್ಲಾಗ್ಗಳೆಲ್ಲ ನೋಡ್ತಾ ಇದ್ದೆ. ತುಂಬ ಜನ ದುಡ್ಡನ್ನ ಸ್ವಲ್ಪ ಎತ್ತಿಡ್ತಾರಂತೆ. ಅಂದರೆ ಇದು ವರಮಹಾಲಕ್ಷ್ಮಿ ಹಬ್ಬ ಬಂದಾಗ ಏನಾದರೂ ಬೆಳ್ಳಿದು ಒಂದು ಐಟಮ್ಗಳನ್ನ ತೊಗೊಳೋದಕ್ಕೆ ಅಂತ. ಆವಾಗೆಲ್ಲ ಆಗಿದೆ, ನಿಜವಾಗ್ಲೂ ತೊಗೋಬೋದಾಗಿತ್ತೆ ಏನೋ. ಇವಾಗ ಮಾತ್ರ ಅದು ಎಷ್ಟು ದುಡ್ಡು ಎತ್ತಿಟ್ಟರು ಸಾಕಾಗಲ್ಲ, ಅಷ್ಟು ದುಬಾರಿ ಆಗಿಬಿಟ್ಟಿದೆ. ಹಾಗೆಯೇ ನನಗೆ ಮೊನ್ನೆ ನಂಗೆ ತುಂಬ ಬೇಕಾದವರು ನನಗೆ ಫೋನ್ ಮಾಡಿ ಆವಾಗ ಹೇಳಿದ್ರು, ನಾನೇನಾದರೂ ಪೂಜೆ ಮಾಡೋದು ಅದನ್ನೆಲ್ಲ ಕಲ್ತಿದ್ದೀನಿ ಅಂದರೆ ನಿಮ್ಮನ್ನು ನೋಡಿ ಅಕ್ಕ, ನನಗೆ ಬತ್ತಿನ ಆ ಥರ ವಿಭೂತಿ ಹಚ್ಚಿ ಹೊಸಬೇಕು ಅಂತ ಗೊತ್ತಿರಲಿಲ್ಲ ಅಂತ ಹೇಳಿದ್ಲು. ನನಗೆ ತುಂಬಾ ಖುಷಿಯಾಯಿತು. ಯಾರೋ ನಮ್ಮ ನೋಡಿ ಕಲ್ತಿದ್ದಾರೆ ಅಂತ ಬಾಯ್ಬಿಟ್ಟು ಹೇಳಿದಾಗ
ಖುಷಿ ಆಗುತ್ತಲ್ವ. ನನಗೂ ಖುಷಿ ಆಯಿತು. ನಾನು ಕೂಡ ಹಾಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆದರೆ ನನ್ನ ಹತ್ರ ಆಲ್ಮೋಸ್ಟು ಬೆಳ್ಳಿ ಪಾತ್ರೆಗಳೆಲ್ಲದೂ ಇದ್ದಾವೆ, ನನಗೆ ಮದುವೆಯಲ್ಲಿ ನಮ್ಮ ಮನೇಲಿ ಕೊಟ್ಟಿರೋದು. ಆಮೇಲೆ ನಾನು ಹೆಚ್ಚಿಗೆ ಏನು ಬೆಳ್ಳಿದು ತೊಗೊಂಡಿಲ್ಲ. ಕೊಡಪಾನ ಒಂದು ತೊಗೊಂಡಿದ್ದೀನಿ, ಹಾಗೆಯೇ ಹೂವಿನ ತಟ್ಟೆ ಒಂದು ತೊಗೊಂಡಿದ್ದೀನಿ. ಹಾಗೆ ಇದು ಕೂಡ ಅಷ್ಟೇ, ನಮ್ಮಲ್ಲಿ ಮದುವೆಯಲ್ಲಿ ಕೊಡ್ತಾರೆ, ಬೆಳ್ಳಿದು ಕಾಯಿನ್ ಕೊಟ್ಟು ಮಡ್ಲಕ್ಕಿ ಹಾಕ್ತಾರೆ. ಅದು ಆ ಥರದ್ದು ಕೂಡ ನನ್ನ ಹತ್ರ ಒಂದು 2-3 ಕಾಯಿನ್ಗಳು ಇದ್ದಾವೆ. ಅದನ್ನು ಕೂಡ ನಾನು ಇಟ್ಕೊಂಡಿದ್ದೀನಿ. ನಿಜ ಹೇಳ್ತೀನಿ, ಈ ಬೆಳ್ಳಿ ಕಾಯಿನ್ ಇಟ್ಕೊಂಡಿದ್ದೀನಿ, ಆದರೆ ಅದನ್ನು ಪೂಜೆ ಮಾಡ್ತಾ ಹಾಕೋದನ್ನೇ ಮರೆತು ಬಿಟ್ಟಿದ್ದೀನಿ. ಅದು ಬೆಳಗ್ಗೆ ಫಸ್ಟ್ ಸಲ ಅಲ್ಲ, ಒಂಥರ ಗಡಿಬಿಡಿ ಆಗಿಬಿಡುತ್ತೆ. ಅದಷ್ಟು ಗಡಿಬಿಡಿ ಆಗಬಾರ್ದು ಅಂತ ನಾನು ದೀಪಕ್ಕೆ ಎಣ್ಣೆ ಪ್ರತಿಯೊಂದೂ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ತುಪ್ಪದ ದೀಪ, ಹಾಗೆಯೇ ಮತ್ತು ಅಕ್ಷತೆ ಮಾಡ್ತೀವಲ್ವ, ಅದಕ್ಕೆ ನಾವು ಸ್ವಲ್ಪ ತುಪ್ಪ ಮತ್ತು ಅರಿಶಿನ ಕುಂಕುಮ ಹಾಕಿ ಅಕ್ಷತೆನ ಮಾಡಿ ಇಟ್ಕೋಬೇಕು. ನಾನು ಪ್ರತಿ ಸಲನೂ ಬರೋದು ಏನಾದರೂ ಮರ್ತಿದ್ದೀನಾ ಅಂತ ನೋಡೋದು ಮಾಡ್ತಾ ಇದ್ದೆ. ಹಾಗೆ ನಾನು ಗುರುವಾರದ ದಿನ ಒಂದು ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಆಮೇಲೆ ನನಗೆ ಮಠಕ್ಕೆ ಹೋಗಬೇಕು ಅಂತ ಅನಿಸಿತ್ತು, ರಾಯರ ಮಠಕ್ಕೆ. ನಮ್ಮ ಮನೆಯವ್ರಿಗೆ ಹೇಳ್ತಾ ಇದ್ದೀನಿ, ನನಗೆ ಮಂತ್ರಾಕ್ಷತೆ ಬೇಕಿತ್ತು ಸ್ವಲ್ಪ. ನಾನು ಯಾವಾಗಲೂ ಅಲ್ಲಿ ಕೊಟ್ಟಾಗ ಅದನ್ನು ಹಾಗೆ ತಿಂದುಬಿಡ್ತೀನಿ. ನಂಗೆ ಇವತ್ತು ಬೇಕಾಗಿತ್ತು, ಆದರೆ ನಮ್ಮನೇಲಿ ಮಂತ್ರಾಕ್ಷತೆ ಖಾಲಿಯಾಗಿಬಿಟ್ಟಿತ್ತು. ನಮ್ಮನೆಯವ್ರು ಬೆಳಗ್ಗೆ ಒಂದು ಸ್ವಲ್ಪ ಇಸ್ಕೊಂಡು ಬಂದಿದ್ದರು, ಆದರೆ ನನಗೂ ಇನ್ನೊಂದು ಚೂರು ಬೇಕಿತ್ತು. ಹಾಗಾಗಿ ಹೋದೆ, ಆದರೆ ಮಠ ಓಪನ್ ಇರಲಿಲ್ಲ. ನಮ್ಮ ಮನೆಯವರು ಕರ್ಕೊಂಡೋಗಿರೋ ತಪ್ಪಿಗೆ ಓಪನ್ ಮಾಡಿಸಿ ನಂಗೆ ಮಂತ್ರಾಕ್ಷತೆ ಕೊಡೋ ತನಕ ಅವರೇ ಅಲ್ಲಿ ಕಾದು ಕೂತ್ಕೊಂಡು ಕೊಡಿಸ್ಕೊಂಡು ಬಂದರು. ಈ ತಿಂಗಳು ಎಂಡ್ ಟೈಮಲ್ಲಿ ರಾಯರ ಆರಾಧನೆ ಕೂಡ ಇದೆ. ನಾನು ಹೋದ ವರ್ಷ ಕೂಡ 1,000 ಕೊಟ್ಟಿದ್ದೆ. ನಾನು ಪ್ರತಿ ವರ್ಷ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಈ ವರ್ಷವೂ ಹೋಗಿದ್ದೆ ಅಲ್ವಾ, ನಾನು ಹೋಗದೇ ಇದ್ದಿದ್ದರೆ ಮರ್ತೋಗ್ಬಿಡ್ತಿತ್ತೇನೋ, ನಂಗೆ ಗೊತ್ತಿಲ್ಲ. ನಂಗೆ ಅದೆಲ್ಲ ನೆನಪಿರೋದೇ ಇಲ್ಲ. ಆದರೆ ಹೋದೆ ಅಲ್ವಾ, ಆವಾಗ ಮತ್ತೆ ಇನ್ನು ಬರೋದು ಯಾವಾಗೋ ಏನೋ ಅಂತೇಳಿ 1,000 ರೂಪಾಯಿ ನಾನು ಅಲ್ಲೇ ರಶೀದಿನೂ ಕೂಡ ಹಾಕಿ ಆಯಿತು. ಟೈಮ್ ನೋಡ್ಬೋದು 4:45 ಆಗಿದೆ, ನನಗೆ ಕಣ್ಣೇ ಕಾಣ್ತಾ ಇಲ್ಲ. ಬೆಳಗ್ಗೆ ಬೇಗನೆ ಎದ್ದು ನಾನು 4 ಗಂಟೆಗೆ ಎದ್ದಿದ್ದೆ ನಾನು. ಈಗ ದೇವ್ರ ಕೋಣೆ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಅಷ್ಟೊತ್ತಿಗೆ ನಮ್ಮ ಮನೆಯವರು ತೋರಣ ಎಲ್ಲ ರೆಡಿ ಮಾಡಿ ಕೊಟ್ಟರು. ಇವಾಗ ನಾನು ಬಾಗಿಲು ಒರೆಸಿ, ಆಮೇಲೆ ನೆಲ ಒರೆಸಿ ಎಲ್ಲ ಆಗಿತ್ತು. ರಂಗೋಲೆ ಕೂಡ ಹಾಕಿದ್ದೆ, ಆದರೆ ಹೊಸಲು ಪೂಜೆನ ನಾನು ಮಾಡಿರಲಿಲ್ಲ. ಫಸ್ಟು ಹೊಸಲು ಪೂಜೆನ ಮಾಡಿಬಿಟ್ಟು ನಾನು ಪೂಜೆನ ಶುರು ಮಾಡ್ತೀನಿ. ಯಾಕೋ ಗೊತ್ತಿಲ್ಲ, ನಮ್ಮ ಮನೆಯವರು ಅಪರೂಪಕ್ಕೆ ವಿಡಿಯೋ ಮಾಡಿಕೊಡ್ತೀನಿ ಅಂತ ಮಾಡಿಕೊಡ್ತಾ ಇದ್ದಾರೆ. ಅವರು ಪೇಪರ್ ಓದೋಕ್ಕೆ ಹೋಗಬೇಕಾಗಿತ್ತು. ನಾನೇನೂ ಹೇಳಲಿಲ್ಲ, ಅವರೇ ಮಾಡ್ತೀನಿ ಅಂದ್ರಲ್ವ, ಮಾಡಿ ಅಂತ ಹೇಳಿದೆ. ನನಗೆ ಅವ್ರ ಮೇಲೆ ವಿಡಿಯೋ ಮಾಡೋದ್ರ ಮೇಲೆ ನಂಬಿಕೆ ಇಲ್ಲ. ಪದೇ ಕೇಳ್ತಾ ಇದ್ದೆ, ಆನ್ ಆಗಿದೆಯಾ ನೋಡಿ ಅಂತ ಹೇಳಿ. ಆನಂತರ ನಾನು ಬಾವಿ ಪೂಜೆ ಮಾಡಿ ಬಾವಿಲೇ ನೀರು ತರಬೇಕು. ನಮ್ಮ ಮನೆಯಲ್ಲಿ ಬಾವಿ ನೀರಿದೆ, ಆದರೆ ಅದಕ್ಕೆ ಹಗ್ಗ ಗಡಗಡೆ ಅದೆಲ್ಲ ಅಷ್ಟೊಂದು ಸರಿ ಇಲ್ಲ. ಹಾಗಾಗಿ ನಾನು ಯಾವಾಗಲೂ ಪಂಪ್ ಆನ್ ಮಾಡಿದ್ರೆ ಇದು ಡೈರೆಕ್ಟಾಗಿ ನೀರು ಬರುತ್ತೆ ನಮ್ಮ ಅಡುಗೆ ಮನೆಗೇ. ನಾನು ಯಾವಾಗಲೂ ಇದು ನಲ್ಲಿಗೆ ಪೂಜೆ ಮಾಡಿ ಇದಕ್ಕೇ ತುಂಬ್ತೀನಿ. ನನಗೂ ತುಂಬ ಆಸೆ ಇದೆ ಬಾವಿಲೇ ನೀರು ತುಂಬಬೇಕು ಅಂತ. ಆದರೆ ನಾನು ಇದ್ರ ಟೈಮಲ್ಲಿ ಮಾಡ್ತೀನಿ ಪೂಜೆನ, ಅದು ಬೂರೆ ನೀರು ತುಂಬ್ತೀನಲ್ವ, ಆ ಟೈಮಲ್ಲಿ. ಆದರೆ ಆವಾಗಲೂ ಅಷ್ಟೇ ನಾನು ನಲ್ಲಿ ನೀರೇ ಹಿಡಿಯೋದು. ಆಮೇಲೆ ನಮ್ಮ ಮನೆಯವರ ಅತ್ತೆ ಹೇಳಿದರು ನನಗೆ, ನಾನು ಬಾವಿ ಪೂಜೆ ಮಾಡಿದ್ರು ಸೀದಾ ತೊಗೊಂಡೋಗಿ ದೇವ್ರ ಕೋಣೆಯಲ್ಲಿ ಇಟ್ಟು ಪೂಜೆ ಮಾಡ್ತಾಯಿದ್ದೆ. ಹಾಗೆ ಮಾಡಬಾರ್ದಂತೆ, ಒಳಗೆ ನಾವು ತುಂಬಿದ್ರೂ ಹೊರಗಡೆಯಿಂದ ಗಂಗೆ ಮನೆ ಒಳಗೆ ಬರೋ ರೀತಿ ಅಂತ ಹೇಳಿ ಹೊರಗೆ ತೊಗೊಂಡೋಗಿ ಅದನ್ನು ಮತ್ತೆ ಒಳಗಡೆ ತಂದು ಅದನ್ನು ನಾವು ದೇವ್ರ ಕೋಣೆಯಲ್ಲಿ ಇಡಬೇಕಂತೆ. ಒಳ್ಳೆಯದ್ರ ಕಲಿಯೋದ್ರಲ್ಲೇನೂ ತಪ್ಪಿಲ್ವಲ್ಲ. ಹಾಗಾಗಿ ನಾನು ಕೂಡ ಹೊರಗಿನಿಂದ ತೊಗೊಬಂದು ಈಗ ನಾನು ಒಳಗಡೆ ದೇವ್ರ ಕೋಣೆಯಲ್ಲಿ ಇಟ್ಟಿದ್ದೀನಿ. ಸಾಕಾ? ಮಾಡ್ತಾ ಇದ್ದೀನಿ ಬಾರೆ.
ಈ ವರ್ಷ ನಾನು ಡೇರೆ ಗಿಡಗಳನ್ನೇ ಹಾಕಿಲ್ಲ, ಆದ್ರೂ ಅದರಲ್ಲಿ ಒಂದು 5-6 ಡೇರೆ ಹೂ ಕೂಡ ಆಗಿತ್ತು. ನಾನು ಡೇರೆ ಹೂ ಬೆಳ್ಕೊಳ್ಳೋದೇ ಅದಕ್ಕಾಗಿ. ನಮ್ಮನೆ ಹೂವಲ್ಲೇ ನನಗೆ ಪೂಜೆ ಮಾಡೋಕ್ಕೆ ಇಷ್ಟ ಆಗುತ್ತೆ, ಹೊರಗಡೆ ತರೋದು ಬೇಡ ಅಂತ. ಒಂದು 4 ಹೂ ಬಿಟ್ಟಿತ್ತು, ಇವತ್ತು ಒಂದು ಕೊಯ್ದೆ. ವರಮಹಾಲಕ್ಷ್ಮಿಗೂ ಕೂಡ ಒಂದು ಕೊಯ್ಯೋಣ ಅಂತ ಹೇಳಿ ನಮ್ಮ ಮನೆಯವ್ರಿಗೆ ಪದೇ ಪದೇ ಕೇಳ್ತಾ ಇದೆ, ವಿಡಿಯೋ ರೆಕಾರ್ಡ್ ಆಗ್ತಾ ಇದೆಯಾ ಅಂತ ಹೇಳಿ. ನೀನೇನು ತಲೆ ಬಿಸಿ ಮಾಡ್ಕೊಬೇಡ, ಆಗ್ತಾ ಇದೆ ಅಂತ ಹೇಳ್ತಾ ಇದ್ರು ನಮ್ಮ ಮನೆಯವರು. ಯಾಕಂದರೆ ನಾನು ಅಷ್ಟೆಲ್ಲ ಅದು ಮಾಡಿಕೊಂಡು ಅದು ವಿಡಿಯೋ ಆಗಿಲ್ಲ ಅಂದರೆ ಬೇಜಾರಾಗುತ್ತಲ್ವ, ಅದಕ್ಕೇ ಹಾಗೆ ನಮ್ಮ ಮನೆಯವ್ರು ಹೊರಟಿದ್ರು. ತಡೀರಿ, ಒಂದು ಸ್ವಲ್ಪ ಕಂಕಣ ಕಟ್ಬಿಟ್ಟು ಹೋಗ್ರಿ ಅಂತ ಹೇಳಿದೆ. ಮತ್ತು ನಾನು ಕಂಕಣ ಕಟ್ಸ್ಕೊಂಡೆ ಅವ್ರ ಹತ್ರ. ಅವರು ಕೂಡ ನನಗೆ ಕಂಕಣನ ಕಟ್ಟಿದ್ರು. ಫಸ್ಟು ಮನೇಲಿರೋ ದೇವರಿಗೆ ಪೂಜೆನ ಮಾಡಿಬಿಟ್ಟು ಆನಂತರ ನಾವು ಮಂಗಳಗೌರಿ ಪೂಜೆ ಅಥವಾ ವರಮಹಾಲಕ್ಷ್ಮಿ ಪೂಜೆನ ಮಾಡಬೇಕಂತೆ. ನಾನು ಫಸ್ಟು ಮಂಗಳಗೌರಿ ಪೂಜೆನ ಮಾಡಿಬಿಟ್ಟು ಆನಂತರ ಮನೆ ದೇವ್ರ ಪೂಜೆನ ಮಾಡ್ತಾಯಿದ್ದೆ. ನನಗೆ ಯಾರೋ ಒಬ್ರು ಹಿಂಗೆ ಕಮೆಂಟಲ್ಲಿ ಹೇಳಿದರು, ನನಗೂ ಗೊತ್ತಿರಲಿಲ್ಲ ನಿಜವಾಗ್ಲೂ. ಅವ್ರು ಹೇಳಿದಾಗಿಂದ ನಾನು ಫಸ್ಟು ಮನೆ ದೇವರಿಗೆಲ್ಲ ಪೂಜೆ ಮಾಡಿಕೊಂಡು, ಅಂದರೆ ಕಳಸ ಕೂರಿಸ್ಬಿಟ್ಟು ಅದಕ್ಕೆ ಸ್ವಲ್ಪ ಬಂಗಾರ, ಅದಕ್ಕೆ ಏನೇನು ಹಾಕಬೇಕು ಅದೆಲ್ಲ ಹಾಕಿ ರೆಡಿ ಮಾಡಿ ಇಟ್ಟಿರ್ತೀನಿ. ಆ ನಂತರ ಪೂಜೆ ಎಲ್ಲ ಆದ ನಂತರ ಹೂವಲ್ಲಿ ಅಲಂಕಾರ ಮಾಡಿ ಆನಂತರ ಪೂಜೆನ ಮಾಡ್ತೀನಿ. ಅರಿಶಿಣದಲ್ಲಿ ನಾನು ಗಣಪತಿನ ಮಾಡ್ಕೊಂಡಿದ್ದೀನಿ, ಅದಕ್ಕೆ 2 ಕರ್ಕೆನೂ ಕೂಡ ಹಾಕಿದ್ದೀನಿ. ಅದಕ್ಕೆ ಫಸ್ಟು ಯಾವುದೇ ಕೆಲಸ ಮಾಡೋದಕ್ಕಿಂತ ಮುಂಚೆನೂ ಅರಿಶಿಣದ ಗಣಪತಿಗೆ ಫಸ್ಟ್ ಪೂಜೆ ಮಾಡಬೇಕಲ್ವ, ಅಂದರೆ ಒಟ್ಟು ಗಣಪತಿಗೆ ಪೂಜೆ ಮಾಡಬೇಕು. ಅದನ್ನು ಮಾಡಿ ಒಂದು ಯಾವುದೇ ವಿಘ್ನಗಳಾಗದೇ ಇರೋ ರೀತಿ ಚೆನ್ನಾಗಿ ಪೂಜೆ ಎಲ್ಲ ನೆರವೇರಲಿ ಅಂತ ಹೇಳಿ ಪೂಜೆ ಮಾಡಿ ಆನಂತರ ನಾನು ಈಗ ಮಂಗಳಗೌರಿ ಪೂಜೆನೂ ಕೂಡ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಬೇಗ ಎದ್ದು ಪೂಜೆ ಮಾಡಿದ್ರೆ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ, ಕೆಲಸ ಎಲ್ಲ ಮುಗಿಸ್ಕೋಬೇಕಿದ್ರೆ. ಆದರೆ ಪೂಜೆ ಮಾಡೋಕ್ಕೆ ಮಾತ್ರ ನಿಜವಾಗ್ಲೂ ಖುಷಿ ಅಂತ ಅನಿಸುತ್ತೆ. ನಾನು ಮಕ್ಕಳೆಲ್ಲ ಇರಬೇಕಿದ್ರೆ ಇಷ್ಟು ಬೆಳಗ್ಗೆ ಎದ್ದು ಯಾವುದೇ ಪೂಜೆಗಳನ್ನೂ ಮಾಡ್ತಾ ಇರಲಿಲ್ಲ. 9:30 ಮೇಲೆ ನಾನು ಸ್ನಾನ ಮಾಡಿ 10:10ವರೆಗೆ ಪೂಜೆ ಮಾಡ್ತಾ ಇದ್ದೆ. ಇವಾಗ ಯಾರೂ ಮಕ್ಕಳು ಇಲ್ಲದೆ ಇರೋದಕ್ಕೆ ನಾನು ಬೆಳಗ್ಗೆ ಬೇಗ ಪೂಜೆನ ಮಾಡ್ತಾಯಿದ್ದೀನಿ. ಹಾಗೆಯೇ ನಮ್ಮ ಮನೆಯವರು ಬರೋದು ಲೇಟ್ ಆಯಿತು ಅಂತ ಹೇಳಿ ನಾನೇನು ಮಾಡಿದೆ ಅಂದರೆ ಬುಕ್ನಾದರೂ ಓದೋಣ ಅಂತ ಓದ್ತಾ ಇದ್ದೆ. ಅಷ್ಟೊತ್ತಿಗೆ ನಮ್ಮ ಮನೆಯವರು ಕೂಡ ಬಂದರು. ನಾನು ಸ್ವಲ್ಪ ಇತ್ತಲ್ವ ಅದನ್ನು ಮುಗಿಸ್ಬಿಡೋಣ ಅಂತೇಳಿ ಮುಗಿಸ್ದೆ. ಅವರು ಕೂಡ ಕುತ್ಕೊಂಡಿದ್ರು ಹೊರಗಡೆ. ಅವರೇ ಸ್ವಲ್ಪ ವೀಡಿಯೋನ ಮಾಡಿದ್ರು, ಇಲ್ಲಾಂದರೆ ನಾನು ಬುಕ್ ಓದಬೇಕಿದ್ರೆ ವೀಡಿಯೋನ ಮಾಡ್ಕೊಂಡಿರಲಿಲ್ಲ. ಅವ್ರು ಮಾಡಿದ್ದಕ್ಕೆ ಒಂದು ಸ್ವಲ್ಪ ಬಂತು. ಬೆಳಗ್ಗೆನೇ ನಾನು ಓದ್ಬಿಡ್ತೀನಿ, ಸಂಜೆಕ್ಕಿಂತನೂ ಬೆಳಗ್ಗೆ ನಾನು ಫ್ರೆಶ್ ಆಗಿರ್ತೀವಲ್ವ ಆವಾಗ ಚೆನ್ನಾಗಂತ ಅನಿಸುತ್ತೆ. ಸಿಂಪಲ್ಲಾಗಿ ಈ ವರ್ಷದ ಫಸ್ಟು ಮಂಗಳಗೌರಿ ಪೂಜೆ ಆಯಿತು. ಹಾಗೆ ನಮ್ಮ ಮನೆಯವ್ರಿಗೆ ಈಗ ನಾನು ಟೀ ಮಾಡಿಕೊಡ್ತಾ ಹಾಗೆ ಅಡುಗೆನೂ ಕೂಡ ಮಾಡ್ತಾಯಿದ್ದೀನಿ. ನಾನು ಪೂಜೆ ಮಾಡೋದಕ್ಕಿಂತ ಮುಂಚೆ ಅನ್ನಕ್ಕಿಡಬೇಕು ಅಂತ ಅಂದ್ಕೊಂಡವಳು, ಮರ್ತೇ ಹೋಗಿಬಿಡ್ಬೇಕಾ. ಆಮೇಲೆ ಈಗ ಎದ್ದು ಬಂದವಳು ಫಸ್ಟ್ ಅನ್ನಕ್ಕೆ ಇಟ್ಕೊಂಡು ಸ್ವಲ್ಪ ಶಾವಿಗೆ ಪಾಯಸ ಮಾಡೋಣ ಅಂಥೇಳಿ ಶಾವಿಗೆ ಪಾಯಸಕ್ಕೂ ಕೂಡ ರೆಡಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಕೋಸಂಬರಿ ಮಾಡ್ತೀನಿ ಅಷ್ಟೇ, ಬೇರೆ ಏನೂ ಇವತ್ತು ಮಾಡಲ್ಲ, ಫಸ್ಟ್ ಸಲ ಅಲ್ಲ. ಹಾಗಾಗಿ ಇನ್ನು ತುಂಬ ದಿನ ಇದೆಯಲ್ಲ, ಅವಾಗೇನಾದರೂ ಸ್ಪೆಷಲಾಗಿ ಮಾಡೋಣ ಅಂತ ಹೇಳಿ. ಮತ್ತು ಈಗ ವರಮಹಾಲಕ್ಷ್ಮಿ ಕೂಡ ಆಗೋಗಿದೆ, ಅದ್ರ ವಿಡಿಯೋನೂ ಕೂಡ ಬರುತ್ತೆ.
ಅದಕ್ಕೆ ಏನಾದರೂ ಒಂದು ಸ್ಪೆಷಲಾಗಿ ಮಾಡಬೇಕಲ್ವ, ಅದಕ್ಕೆ ಈ ವಾರ ಸ್ವಲ್ಪ ಕಮ್ಮಿ ಮಾಡೋಣ ಅಂತೇಳಿ. ಮತ್ತು ಏನಾಗುತ್ತೆ ಗೊತ್ತಾ, ಮಾಡಿದ್ದೀವಿ ಅನ್ನೋದು ತಿನ್ನೋದು ಆಗಿಬಿಡುತ್ತೆ. ಎಲ್ಲ ಹೆಣ್ಮಕ್ಳು ಒಂದು ರೌಂಡ್ ದಪ್ಪ ಆಗ್ತಾರೆ ಏನೋ ಗೊತ್ತಿಲ್ಲ. ನಾನಂತೂ ಅದಕ್ಕೆ ಹೆದ್ರಿ ಪಾಯಸಕ್ಕೆಲ್ಲ ಸಕ್ಕರೆನೇ ಹೆಚ್ಚಿಗೆ ಹಾಕಲ್ಲ, ಸ್ವಲ್ಪ ಸ್ವಲ್ಪ ಹಾಕಿ ಪಾಯಸನ ಸ್ವಲ್ಪನೇ ಮಾಡಿದ್ದೆ. ನಾನು ಮನೆಯವ್ರ ಹತ್ರ ಅದೇ ಅಂತ ಇದ್ದೆ, ನನ್ನಷ್ಟು ಕಮ್ಮಿ ಸ್ವೀಟ್ ಮಾಡೋರೆ ಯಾರೂ ಇಲ್ವಾ ಅಂತ ಹೇಳ್ತಾ ಇದ್ದೆ. ಅದು ಗೊತ್ತಲ್ವ, ಈ ಏಜಲ್ಲಿ ತಿನ್ನಬೇಕು ಅಂತಲೂ ಅನಿಸುತ್ತೆ. ಹಾಗಾಗಿ ಕಮ್ಮಿ ಮಾಡ್ಕೊಂಬಿಟ್ರೆ, ಖಾಲಿ ಆಗಿಬಿಟ್ರೆ ಅಲ್ಲಿಗಲ್ಲಿಗೆ ಸರಿ ಆಗಿಬಿಡುತ್ತೆ. ಶಾವಿಗೆನ ನಾನು ಫಸ್ಟು ಸ್ವಲ್ಪ ನೀರಲ್ಲಿ ಬೇಯಿಸ್ಕೊಂಡು ಆನಂತರ ಹಾಲು ಹಾಕಿ ಸ್ವಲ್ಪ ಕಂಡೆನ್ಸ್ಡು ಮಿಲ್ಕನ್ನು ಹಾಕಿ ಪಾಯಸ ಮಾಡ್ತಾಯಿದ್ದೀನಿ. ನಮ್ಮ ಮನೆಯವ್ರು ಅದೇ ನೋಡ್ತಾಯಿದ್ರು. ತಂದು ತುಂಬ ದಿನ ಆಗಿತ್ತು, 1 ತಿಂಗಳು ಮೇಲಾಗಿಬಿಟ್ಟಿತ್ತು. ಹೋಸಲ ಶ್ರೇಯು ಬಂದಾಗ ಮಾಡಿಕೊಡೋಣ ಅಂತ ತೊಗೊಬಂದಿದ್ದಾಗಿತ್ತು. ಅವನಿಗೆ ಸ್ವಲ್ಪ ಈ ಪಾಯಸ ಅಂದರೆ ಇಷ್ಟ ಆಗುತ್ತೆ. ನಾನು ಮಾಡಲೇ ಇಲ್ಲ. ಹಾಗಾಗಿ ನಮ್ಮ ಮನೆಯವರು ಡೇಟ್ ಏನಾದರೂ ಆಗಿದೆಯಾ ಅಂತ ನೋಡ್ತಾ ಇದ್ದರು. ಹಾಗಾಗಿದೆ ಬಿಡಿ, ಏನೂ ಆಗಲ್ಲ ಅಂತ ಹೇಳಿದೆ. ಹಾಗೆಯೇ ನಾನು ಎಡೆನೂ ಕೂಡ ಮಾಡಿದೆ. ನನಗೆ ಯಾವಾಗಾದರೂ ಸೀರೆ ಬಿಚ್ಚುತ್ತೀನಪ್ಪ ಅನ್ನೋ ಥರ ಆಗಿಬಿಟ್ಟಿತ್ತು. ನಿಜವಾಗ್ಲೂ ನಮ್ಮ ಅಮ್ಮರೆಲ್ಲ ಸೀರೆ ಉಟ್ಕೊಂಡು ಅದು ಹೆಂಗೆ ಕೆಲಸ ಮಾಡ್ತಾರೋ ಏನೋ ಗೊತ್ತಿಲ್ಲ, ನನಗೆ ಒಂಥರ ಕೈ ಕಾಲಿಗೆ ಸಿಕ್ಕಂಗೆ ಅನ್ನಿಸ್ತಾ ಇತ್ತು. ಆಮೇಲೆ ನಾನು ಉಪ್ಪಿಟ್ಟಿಗೆಲ್ಲ ರೆಡಿ ಮಾಡಿಕೊಂಡೆ. ನಾನು ಬೇಗ ಎದ್ದಾಗ ನನಗೆ ಟೀ ಕುಡಿಬೇಕು ಅಂತ ಅನಿಸಲ್ಲ, ನಂಗೊಂಥರ ಹೊಟ್ಟೆ ಎಲ್ಲ ತೊಳಸ್ದಂಗೆ ಅನ್ನಿಸ್ತಿರುತ್ತೆ. ಹಾಗಾಗಿ ನಾನು ಟೀನೂ ಕೂಡ ಮಾಡ್ಕೊಂಡಿರಲಿಲ್ಲ. ನಮ್ಮನೆಯವ್ರು ಫೋನ್ ಮಾಡಿ ಬೈದರು, ಅಷ್ಟೊತ್ತಿಗೆ ಎದ್ದಳು ಒಂದು ಟೀ ಕುಡಿಯೋದಲ್ವಾ ಅಂತ ಹೇಳಿ. ಅವ್ರು ಬೈದ ಮೇಲೆ ನಾನು ಇವಾಗ ಟೀಗೆ ರೆಡಿ ಮಾಡ್ಕೊತಾ ಇದ್ದೀನಿ. ತರಕಾರಿಗಳೆಲ್ಲ ತೊಳೆದ್ಬಿಟ್ಟು ಹೆಚ್ಚಕ್ಕೆ ಅಂತ ಎಲ್ಲ ರೆಡಿ ಮಾಡಿದ್ದೆ. ನಾನು ಟೀ ಕುಡಿಬೇಕಿದ್ರೆ ನಮ್ಮ ಮನೆಯವ್ರು ಫೋನ್ ಮಾಡಿದ್ರು, ಏನು ತಿಂಡಿ ಮಾಡ್ತೀಯಾ ಅಂತ. ನಾನು ಹೇಳಿರಲಿಲ್ಲ ಬೆಳಗ್ಗೆ ಉಪ್ಪಿಟ್ಟು ಮಾಡ್ತೀನಿ ಅಂತ ಅಂದೆ. ಆಮೇಲೆ ಉಪ್ಪಿಟ್ಟ ಅಂತ ಅಂದರು. ಆಮೇಲೆ ಮತ್ತು ಹಂಗೆ ಅಂದಮೇಲೆ ನನಗೊಂಥರ ಮನಸ್ಸು ತಡಿಲಿಲ್ಲ. ಹಂಗನ್ಲಿಲ್ಲ ಅವರು, ಸಾರಿ. ನಿನ್ನೆ ಬದನೆಕಾಯಿ ತಂದಿದ್ದೀನಲ್ಲ, ಬದನೆಕಾಯಿ ಪಲ್ಯ ಮಾಡಿ ರೊಟ್ಟಿ ಮಾಡು ಅಂತ ಹೇಳಿದ್ರು. ರೆಸಿಪಿ ಕೂಡ ಹೇಳಿದ್ದಾರೆ ಅವರು. ಎಣ್ಗಾಯಿ ಪಲ್ಯದ ಪುಡಿ ಹಾಕು, ಗುರೆಳ್ಳು ಹಾಕು, ಅದೆಲ್ಲ ಹೇಳಿದ್ರ. ಮತ್ತು ಪಾಪ ಅವ್ರು ಅಷ್ಟು ಹೇಳ್ತಾರಲ್ವ ಅಂತ ಹೇಳಿ ಎಡೆಗೆ ಮಾಡಿದ್ದು ಅನ್ನ ಇತ್ತು. ನೆನ್ನೆ ಅನ್ನ ಇರಲಿಲ್ಲ. ಎಡೆಗೆ ಮಾಡಿದ್ದು ಅನ್ನ ಇತ್ತಲ್ವ, ಅದನ್ನೇ ನಾನು ಕುಕ್ಕರಲ್ಲಿ ಮತ್ತೆ ಒಂದು ವಿಷಲ್ ಹೊಡೆಸಿ ಉಪ್ಪು ಹಾಕಿ ಅದಕ್ಕೆ ಹಿಟ್ಟು ಹಾಕಿ, ಆಮೇಲೆ ನಮ್ಮನೇಲಿ ನೋಡಿ, ಹಬ್ಬ ಆಗಲಿ ಹರಿದಿನ ಆಗಲಿ ಇದೊಂದು ತಿಂಡಿ ಬೇಕೇ ಬೇಕು. ಉಪ್ಪಿಟ್ಟು ಅಂದರೆ ಅದು ಯಾಕೋ ಗೊತ್ತಿಲ್ಲ, ಗಂಟ್ಲಲ್ಲೇ ಸಿಕ್ಕಾಕೊಳ್ಳುತ್ತೆ. ನಾನು 2 kg ರವೆನ ತಂದು ಹುರಿದಿಟ್ಕೊಂಡಿದ್ದೀನಿ. ಯಾಕಂದರೆ ಈಗ ಶುಕ್ರವಾರ ಮಂಗಳವಾರ ಎಲ್ಲ ನನಗೆ ಆವಾಗ ಉಪ್ಪಿಟ್ಟು ಮಾಡೋಣ ಅಂತ ಹೇಳಿ ನಮ್ಮ ಮನೆಯವ್ರು ಹಂಗೆ ಅನ್ನೋದಕ್ಕೂ ಮತ್ತೆ ನಾನು ತಿಂಡಿನ ಕ್ಯಾನ್ಸಲ್ ಮಾಡಿ ಉಪ್ಪಿಟ್ಟು ಬದಲು ರೊಟ್ಟಿ ಮಾಡೋದಕ್ಕೆ ಅಂತ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ಹಾಗೆ ಅಲ್ಲಿ ಅನ್ನನೂ ಕೂಡ ಬೇಯ್ತಾ ಇದೆ. ಈಗ ತರಕಾರಿ ಹೆಚ್ಚಿದ್ದೆಲ್ಲ ಅದನ್ನು ಹಾಗೆ ಇಟ್ಟೆ. ಸಾಂಬಾರು ಅದೇ ಏನು ಮಾಡೋದು ಅಂತ ನೋಡ್ತಾ ಇದ್ದೀನಿ. ಅದನ್ನೇ ಹಾಕಿ ಸಾಂಬಾರು ಮಾಡೋಣ ಅಂತಲೂ ಅಂದ್ಕೊಂಡಿದ್ದೀನಿ ಮಧ್ಯಾಹ್ನಕ್ಕೆ. ಅಂದರೆ ಬೀನ್ಸಿ ಹೆಚ್ಚಿಟ್ಟಿದ್ದೆಲ್ಲ, ಬೀನ್ಸು ಮತ್ತು ಆಲೂಗಡ್ಡೆ ಹಾಕಿ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಂದು ಟೀನೂ ಕೂಡ ಕುಡಿದಾಯಿತು. ಯಾಕಂದರೆ ಟೈಮ್ ಇರಲಿಲ್ಲ ನನ್ನ ಹತ್ರ. ಇವಾಗ ನಾನು ಉಪ್ಪಿಟ್ಟು ಮಾಡೋದು ಅಂತ ಹೇಳಿ ಆರಾಮಾಗಿ ಮಾಡೋಣ ಅಂತ ಸುಮ್ಮನೆ ಆಗಿದ್ದೆ. ಮತ್ತು ರೊಟ್ಟಿ ಅಂದರೆ ಗೊತ್ತಲ್ವ, ತುಂಬ ಟೈಮ್ ತೊಗೊಳುತ್ತೆ. ನಾನು ಅದಕ್ಕೆ ಟೀನ ಕುತ್ಕೊಂಡು ಕುಡಿಲಿಲ್ಲ. ಟೀ ಕುಡಿತಾನೇ ಕೆಲಸನೂ ಕೂಡ ಮಾಡ್ತಾಯಿದ್ದೀನಿ. ಆ ಕಡೆ ನಾನು ಎಣ್ಗಾಯಿ ಪಲ್ಯದಕ್ಕೆ ಖಾರನೂ ಕೂಡ ರೆಡಿ ಮಾಡ್ತಾಯಿದ್ದೀನಿ. ಹುರಿದ್ಬಿಟ್ಟು ಹಾಕೋಣ ಅಂತೇಳಿ, ಹಸಿಮೆಣ್ಸು ಹಾಕಿ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಟೊಮೆಟೊ ಕಾಯಿ ಇತ್ತಲ್ವ, ಅದನ್ನು ಕೂಡ ಹಾಕೋಣ ಅಂತ ಹೇಳಿ 1-2 ಟೊಮೆಟೊ ಕಾಯಿನೂ ಕೂಡ ಪಲ್ಯಕ್ಕೆ ಹಾಕ್ತಾಯಿದ್ದೀನಿ. ನಾನು ಮೊನ್ನೆ ಒಂದಿನ ರಾತ್ರಿ ರೊಟ್ಟಿ ಮತ್ತು ಟೊಮೆಟೊ ಕಾಯಿ ಪಲ್ಯ ಮಾಡ್ಕೊಂಡಿದ್ವಿ ನಾನು ನಮ್ಮ ಮನೆಯವರು. ಎಷ್ಟು ಚೆನ್ನಾಗಾಗಿತ್ತು ಗೊತ್ತಾ. ಆದರೆ ನಾನು ವಿಡಿಯೋ ಶೂಟ್ ಮಾಡಲೇ ಇಲ್ಲ, ಅರ್ಜೆಂಟಿಗೆ ಮಾಡ್ತಾಯಿದ್ದೆ ಅಲ್ಲ, ಅದಕ್ಕೇ. ಹಾಗೆ ನಾನು ಈ ನೈಲ್ ಪಾಲಿಶ್ ಹಚ್ಕೊಂಡಿದ್ದೀನಲ್ವ, ನಾನು ಶ್ರೇಯನ್ ಬಿಡೋ ಟೈಮಿಗೆ ಇದನ್ನು ಹಚ್ಕೊಂಡಿದ್ದೆ. ಅಂದರೆ ಶ್ರೇಯನ್ ಕರಿಯೋಕ್ಕೆ ಹೋಗೋ ಟೈಮಲ್ಲಿ ಯಾರೊಬ್ಬರು, ನೀವು ನಿಮ್ಮ ನೈಲ್ ಪಾಲಿಶು ನೀವು ಹಚ್ಕೊಂಡಿರೋ ರೀತಿನೋ ಅದೊಂದು ಏಜಿಗೆ ತಕ್ಕ ಹಾಗೆ ಇರಬೇಕು ಅನ್ನೋ ರೀತಿಲಿ ಹಾಕಿದ್ರು. ಹಾಗೆ ಬರೆದಿದ್ರು ಅನಿಸುತ್ತೆ, ನನಗೀಗ ಮರ್ತೋಗ್ಬಿಟ್ಟಿದೆ. ಏನೋ ನಿಮಗಿಷ್ಟ ಆಗಿಲ್ಲ ಅಂದರೆ ನಾನೇನು ಹೇಳೋಕ್ಕಾಗುತ್ತೆ ಅಲ್ವ. ನನಗಿಷ್ಟ ಆಗಿದೆ, ಹಾಗಾಗಿ ನಾನು ಹಚ್ಕೊಂಡಿದ್ದೀನಿ ಅಷ್ಟೇ. ಅದು ತಗೊಂಡು ಯಾವ ಕಾಲ ಆಗಿತ್ತೋ ಏನೋ ಗೊತ್ತಿಲ್ಲ. ನಾನು ಯಾವಾಗಲೂ ತೊಗೊಳ್ಳೋದು ರೆಡ್ಡು ಇಲ್ಲ ಪಿಂಕು. ನಮ್ಮನೆಯವ್ರು ಬೈತಿರ್ತಾರೆ ಸ್ವಲ್ಪ ಕಲರ್ನ ಬದಲಾಯಿಸು ಅಂತ. ಅದಕ್ಕೇ ನೋಡೋಣ ಅಂತ ಈ ಥರ ಡಿಫ್ರೆಂಟ್ ಆಗಿರೋ ಕಲರ್ ತಗೊಂಡಿದ್ದೆ. ನನಗೆ ಚೆನ್ನಾಗಿ ಕಾಣ್ತಾ ಇದೆಯಪ್ಪ, ನಿಮಗೆ ಹೆಂಗೆ ಅನ್ಸುತ್ತೋ ನಂಗೆ ಗೊತ್ತಿಲ್ಲ. ಹಾಗೆ ನಮ್ಮ ಮನೆಯವರು ಕೂಡ ಬಂದರು. ನಾನೀಗ ಅವರಿಗೆ ರೊಟ್ಟಿ ಮಾಡಿ ಕೊಡ್ತಾಯಿದ್ದೀನಿ. ಪಲ್ಯ ತುಂಬ ಚೆನ್ನಾಗಾಗಿದೆ ಅಂತ ಹೇಳಿದ್ರು. ಸುಮಾರು ಪಲ್ಯನೇ ತಿಂದುಬಿಟ್ರು ಅವರು. ನಾನು ಎಡೆ ಇಟ್ಟಿದ್ವಲ್ಲ ದೇವರಿಗೆ, ಅದನ್ನೇ ಇಟ್ಕೊಂಡೆ. ನಮ್ಮಲ್ಲಿ ಮಂಗಳಗೌರಿಗೆ ಯಾವುದು ಎಡೆ ಮಾಡಿರ್ತಾರೋ ಅದನ್ನು ಯಾರು ಪೂಜೆ ಮಾಡಿರ್ತಾರೋ ಅವರೇ ತಿನ್ನಬೇಕು. ಇದಾಗಿತ್ತು ಇವತ್ತಿನ ವ್ಲಾಗ್. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಯಾಕಂದರೆ 20 ಮಿನಿಟ್ಸ್ ವಿಡಿಯೋ ಆಗಿಬಿಟ್ಟಿದೆ. ನಾಳಿನ ವ್ಲಾಗಲ್ಲಿ ಸಿಗ್ತೀನಿ.